ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರೆಗೆ ಇದೆಂಥ ಆಪತ್ತು. ಒಂದು ಗೇಟ್ನ ಪ್ರಮಾದಕ್ಕೆ 60 ಟಿಎಂಸಿ ನೀರು ಖಾಲಿ ಭೀತಿ. 21 ಅಡಿಯಷ್ಟು ನೀರು ಕಡಿಮೆ ಆದರೆ ಅಷ್ಟೇ ಗೇಟ್ ದುರಸ್ತಿ. ಡ್ಯಾಂ ಸುತ್ತಮುತ್ತ 2 ಕಿಲೋಮೀಟರ್ ಯಾರೂ ಓಡಾಡದಂತೆ ನಿಷೇಧಾಜ್ಞೆ. ತುಂಗಭದ್ರಾ ಡ್ಯಾಂ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ. ನವಲಿ ಬಳಿ ಸಮಾನಾಂತರ ಜಲಾಶಯಕ್ಕೆ ಯೋಜನೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅವಾಂತರ. ತುಂಗಭದ್ರಾ ಡ್ಯಾಂಗೆ ಇಂದು ವಿಜಯೇಂದ್ರ ಭೇಟಿ. ಹೊಣೆಯಿಂದ ನುಣುಚಿದ ಡಿಕೆಶಿ ವಿರುದ್ಧ ರೆಡ್ಡಿ ಕಿಡಿ. ಮಧ್ಯರಾತ್ರಿಯಿಂದ ಬೆಂಗಳೂರಲ್ಲಿ ಬಿರುಸು ಪಡೆದ ಮಳೆ. ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ರಾಜಾಜಿನಗರ ಭಾಗದಲ್ಲಿ ವರುಣಾರ್ಭಟ. ವರ್ತೂರು, ಮಾರತಹಳ್ಳಿ ಭಾಗದಲ್ಲೂ ಜೋರು ಮಳೆ. ಘಟಪ್ರಭಾ ಪ್ರವಾಹ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಆಗ್ರಹ. ಇಂದು ಮುಧೋಳ ಬಂದ್ಗೆ ಕರೆ ನೀಡಿದ ರೈತ ಸಂಘಟನೆ. ವರ್ತಕರ ಬೆಂಬಲ ಕೋರಿದ ವಿವಿಧ ಸಂಘಟನೆಗಳು. ಎತ್ತಿನಹೊಳೆ ಚೆಕ್ ಡ್ಯಾಂಗೆ ಪ್ರಾಯೋಗಿಕವಾಗಿ ನೀರು ಬಿಡುಗಡೆ. ಪೈಪ್ಲೈನ್ನ ಸೋರಿಕೆಯಾಗಿ ಗ್ರಾಮದಲ್ಲಿ ಪೈಪ್ಲೈನ್ ಸೋರಿಕೆಯಾಗಿ ನೀರು ಪೋಲು. ರೈತರ ಜಮೀನಿಗೂ ನೀರು ನುಗ್ಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರ. ಕೋಡಿ ಬಿದ್ದ ಮೆಳಗೋಡು ಗ್ರಾಮದ ಹಿರೇಕೆರೆ. ಜಲರಾಶಿಯಿಂದ ಅನ್ನದಾತರು ಫುಲ್ ಖುಷ್. ಮಲೆನಾಡಿನ ವರ್ಷಧಾರೆಗೆ ತುಂಬಿದ ಭದ್ರಾ ಡ್ಯಾಂ. ಸಚಿವ ಮಧು ಬಂಗಾರಪ್ಪ ಹೆಬ್ಬಾಳ್ಕರ್ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ. ಮಲೆನಾಡು ನೋಡಿ ತುಂಬಾ ಸಂತೋಷವಾಯಿತು ಎಂದ ಲಕ್ಷ್ಮಿ. ರಾಜಸ್ಥಾನದಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ. ಪ್ರತ್ಯೇಕ ಘಟನೆಗಳಲ್ಲಿ 14 ಮಂದಿ ಸಾವು. ಕನೋಟಾ ಅಣೆಕಟ್ಟಿನ ನೀರಿನಲ್ಲಿ ಕೊಚ್ಚಿ ಹೋದ 5. ಬಳ್ಳಿಕನೂರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ. ಹಿರಿಯ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಸ್ಥಳೀಯರು. ನ್ಯೂಸ್ ಫಸ್ಟ್ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ರಸ್ತೆ ನಿರ್ಮಾಣ. ಹಾಲು ಮಾರುವ ಅಂಗಡಿಗೂ ಕನ್ನ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಕಳ್ಳನ ಕೈಚಳಕ. ಉಡುಪಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ಗಾಜಿಯಾಬಾದ್ನಲ್ಲಿ ಐಷಾರಾಮಿ ವಾಚ್ ಶೋರೂಮ್ಗೆ ಕನ್ನ. ಕೋಟ್ಯಂತರ ರೂಪಾಯಿ ಮೌಲ್ಯದ ವಾಚ್ಗಳನ್ನು ಕದ್ದ ಕಳ್ಳರು. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಖದೀಮರಿಗೆ ಹುಡುಕಾಟ. ಸಿದ್ದು ಭಾವಚಿತ್ರಕ್ಕೆ ತಲೆ ಹಚ್ಚಿ ನಮಸ್ಕರಿಸಿದ ವಯೋವೃದ್ಧೆ. ಜಮಖಂಡಿಯಲ್ಲಿ ಪ್ರತಿಭಟನೆ ವೇಳೆ ಅಭಿಮಾನ ಮೆರೆದ ಅಜ್ಜಿ. ಸಿಎಂ ಮೇಲಿನ ಪ್ರೀತಿಯ ವಿಡಿಯೋ ವೈರಲ್. ಅದಾನಿ ಗ್ರೂಪ್ ವಿರುದ್ಧ ಜಪಿಸಿ ತನಿಖೆಗೆ ಮೋದಿಗೆ ಹೆದರಿಕೆ. ಸ್ನೇಹಿತನ ರಕ್ಷಣೆಗೆ ನಿಂತಿದ್ದಾರೆ ಪ್ರಧಾನಿ. ಹಿಂಡನ್ಬರ್ಗ್ ವರದಿ ಬೆನ್ನಲ್ಲೇ ರಾಹುಲ್ ವಾಗ್ದಾಳಿ. ಚಿತ್ರರಂಗದ ಉಳಿವಿಗಾಗಿ ಹೋಮ ಹವನ. ಆಗಸ್ಟ್ 14 ಬುಧವಾರದಂದು ವಿಶೇಷ ಪೂಜೆ. ದರ್ಶನ್ಗಾಗಿ ಅಲ್ಲ ಎಂದ ರಾಕ್ಲೈನ್ ವೆಂಕಟೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.